ರಕ್ಷಿತ್ ಶೆಟ್ಟಿ ಅಚ್ಚರಿಯ ರೀತಿಯಲ್ಲಿ ಸೂಪರ್ ಸ್ಟಾರ್ ಲಿಸ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಡೀ ಸ್ಯಾಂಡಲ್ವುಡ್ ರಕ್ಷಿತ್ ಶೆಟ್ಟಿಯನ್ನ ಮುಂದಿನ ಸೂಪರ್ ಸ್ಟಾರ್ ಅಂತ ಮಾತನಾಡ್ಕೊಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಕಿರಿಕ್ ಪಾರ್ಟಿ ಸಕ್ಸಸ್. ಹೌದು, ಈ ಸಿನಿಮಾ 3 ದಿನಕ್ಕೆ 6 ಕೋಟಿ ಹಣ ಗಳಿಸಿದೆ. ಒಂದು ವಾರದಲ್ಲಿ 10 ಕೋಟಿ ಮುಟ್ಟೋ ವಿಶ್ವಾಸ ಹುಟ್ಟಿಸಿದೆ. ಈ ಸಂದರ್ಭದಲ್ಲಿ ಕನ್ನಡ ಚಿತ್ರವೊಂದು ವಾರದಲ್ಲಿ 10 ಕೋಟಿ ಗಳಿಸೋದು ಸುಲಭದ ಮಾತಲ್ಲ. ಹೀಗಾಗಿ ಕಿರಿಕ್ ಪಾರ್ಟಿಯ ಸಕ್ಸಸ್ ಎಲ್ಲರ ಹುಬ್ಬೇರಿಸಿದೆ. ಈ ಗೆಲುವಿನ ಕ್ರೆಡಿಟ್ ಇಡೀ ಟೀಮ್ಗೆ ಸಲ್ಲಬೇಕಾದದ್ದು ನಿಜ. ಆದ್ರೂ ಚಿತ್ರದ ನಾಯಕ ರಕ್ಷಿತ್ ಶೆಟ್ಟಿಯ ಕೊಡುಗೆಯನ್ನು ಮರೆಯೋ ಹಾಗಿಲ್ಲ. ಅವರು ಈ ಸಿನಿಮಾದಲ್ಲಿ ಕರ್ಣ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಾತ್ರಕ್ಕೆ ಸಾಕಷ್ಟು ವೇರಿಯೇಷನ್ ಇದೆ. ಕರ್ಣನಾಗಿ ರಕ್ಷಿತ್ ಸಖತ್ ಮೋಡಿ ಮಾಡಿದ್ದಾರೆ. ಅವರ ಪ್ರತಿ ಸೀನ್ ಡೈಲಾಗ್ಗೂ ಪ್ರೇಕ್ಷಕರು ಹೋ ಅಂತ ಕಿರುತ್ತಾರೆ. ಅದರಲ್ಲೂ ಅವರು ಸೆಕೆಂಡ್ ಹಾಫ್ ನಲ್ಲಿ ಬುಲೆಟ್ ನಲ್ಲಿ ಬರೋ ಶಾರ್ಟ್ ಗಳಲ್ಲಂತೂ ಪ್ರೇಕ್ಷಕರಿಗೆ ಸಖತ್ ಥ್ರಿಲ್ ನೀಡುತ್ತವೆ. ಒಂಚೂರು ನೆಗೆಟಿವ್ ಶೇಡ್ ಇರೋ ಸೆಕೆಂಡ್ ಹಾಫ್ ನಲ್ಲಿ ಅವರ ಮ್ಯಾನರಿಸಂ ಯಾವ ಮಾಸ್ ಹೀರೋಗೂ ಕಮ್ಮಿ ಇಲ್ಲ ಅನ್ಬೋದು. ಒಟ್ಟಾರೆ ಬದಲಾದ ಸಮಯದಲ್ಲಿ ರಕ್ಷಿತ್ ಶೆಟ್ಟಿ ಕನ್ನಡದ ಸೂಪರ್ ಸ್ಟಾರ್ ಆಗಿ ಮೆರೆಯೋದ್ರಲ್ಲಿ ಯಾವ ಡೌಟು ಇಲ್ಲ ಅಂತಿದೆ ಗಾಂಧಿನಗರ. ಅದಕ್ಕೆ ಸಾಕ್ಷಿಯಾಗಿ ಕಿರಿಕ್ ಪಾರ್ಟಿಯ ರಿಸಲ್ಟ್ ನಮ್ಮ ಕಣ್ಮುಂದಿದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ರಕ್ಷಿತ್ ಈಗ ಸಿಕ್ಕಿರೋ ಸಕ್ಸಸ್ ಅನ್ನ ಯಾವ ರೀತಿ ಸಸ್ಟೈನ್ ಮಾಡ್ತಾರೆ ಅಂತ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನಲ್ ಕಲರ್ಸ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ.